ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮಂಜು ಕ್ರಿಯೇಟಿವ್ಸ್ಗೆ ಸ್ವಾಗತ. ಹಿಂದಿನ ಒಂದು ಟ್ಯುಟೋರಿಯಲ್ ಅಲ್ಲಿ ಹೇಳಿದ್ದಂತೆ ನಾನು ಈ ಒಂದು ಪ್ಯಾಟರ್ನ್ ಅನ್ನು ಈ ಒಂದು ಕ್ಲಾಸಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಹಾಗಾಗಿ ಕೊನೆ ತನಕ ನೋಡಿ, ಮಧ್ಯದಲ್ಲಿ ಸ್ಕಿಪ್ ಮಾಡಬೇಡಿ. ಯಾಕಂದ್ರೆ ಇದು ಬಹಳ ಚೆನ್ನಾಗಿದೆ ಅಲ್ವಾ. ನಮ್ಮ ಬ್ಲೌಸ್ ಡಿಸೈನ್ ಅಲ್ಲಿ ನೆಕ್ ಪ್ಯಾಟರ್ನ್ ಅಲ್ಲಿ ಯೂಸ್ ಮಾಡ್ಕೋಬಹುದು. ಹಾಗಾಗಿ ಇದನ್ನ ಕೊನೆ ತನಕ ನೋಡಿ ತಿಳ್ಕೊಂಡು ನೀವು ಅದನ್ನ ಹಾಕೊಳ್ಳಿ ಅಂತ ಹೇಳ್ತೀನಿ. ಅದಲ್ಲದೆ ಇನ್ನೇನು ಅಂತಂದ್ರೆ, ಈ ಒಂದು ಬಟರ್ಫ್ಲೈ ಸ್ಟಿಚ್ ಅಲ್ಲಿ ಇರುವಂತಹ ಇನ್ನೊಂದು ವೇರಿಯೇಷನ್ ಅದು, ಹಾಗೆ ಅದನ್ನ ಹೇಗೆ ನಾವು ಒಂದು ಬೇರೆ ಒಂದು ಅಂದ್ರೆ ಡಿಸೈನ್ ಅಲ್ಲಿ ಹೇಗೆ ನಾವು ಹಾಕಬಹುದು ಅನ್ನೋದನ್ನ, ಹಾಗೇನೆ ಒಂದು ಬುಲಿಯನ್ ನಾಟ್ ಸ್ಟಿಚ್ ಅನ್ನು ಹೇಗೆ ಹಾಕೋದು ಅನ್ನೋದನ್ನ ನಾನು ಈ ಒಂದು ಕ್ಲಾಸಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಹಾಗಾಗಿ ಕೊನೆ ತನಕ ನೋಡಿ. ಹೊಸಬ್ರು ಇನ್ನು ಯಾರ್ಯಾರು ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ಇನ್ನು ಬರುವಂತಹ ವಿಡಿಯೋಸ್ ಎಲ್ಲಾನು ನಿಮ್ಗೆ ಬಹಳ ಉಪಯುಕ್ತವಾಗಲಿದೆ. ಕೊನೆ ತನಕ ನೋಡಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನ ಸ್ಟಾರ್ಟ್ ಮಾಡೋಣ. ಈಗ ನಾನು ತೋರಿಸ್ತಾ ಇರೋ ಡಿಸೈನ್ಗೆ 2 ಲೈನ್ ಅನ್ನ ಈ ರೀತಿ ಈಕ್ವಲ್ ಆಗಿ ಡಿಸ್ಟೆನ್ಸ್ ಅಲ್ಲಿ ಹಾಕೊಂಡಿದ್ದೀನಿ. ಈಗ ಒಂದು ಕಲರ್ ಅಲ್ಲಿ ನಾನು ಜಸ್ಟ್ ಇದೇ ರೀತಿ ಒಂದು ಸ್ಟಿಚ್ ಅನ್ನ ಹಾಕ್ತಿದ್ದೀನಿ, ನೋಡ್ಕೊಳ್ಳಿ. ಈ ರೀತಿ ಹಾಕೋಬೇಕು. ಇದು ಸ್ಲ್ಯಾಂಟ್ ಅಲ್ಲೇ ಇರುತ್ತೆ ಸ್ನೇಹಿತರೆ. ಸ್ಟಿಚ್ ನ ಸ್ಲ್ಯಾಂಟ್ ಆಗಿ ಹಾಕಬೇಕು. ಜಸ್ಟ್ ಹೀಗೆ ಆಲ್ಮೋಸ್ಟ್ ಈಗ ಈ ಲೈನ್ಗೆ ಬಂದಿದ್ದೀವಿ. ಇನ್ನು ಸ್ವಲ್ಪ ಲೆಂತ್ ವೈಸ್ ಅಂದ್ರೆ ಇದನ್ನ ಇನ್ನು ಹಾಕಬೇಕು. ಈಗ ನಾನು ಇದನ್ನ ಹಾಗೆ ನೀಡಲಲ್ಲಿ ಜಸ್ಟ್ ಹೀಗೆ ಒಂದು ಸ್ಟಿಚ್ ಹಾಕಿ ಪಕ್ಕದಲ್ಲಿ ಬಿಟ್ಬಿಡ್ತೀನಿ. ಹೀಗೆ ನೆಕ್ಸ್ಟ್ ಇನ್ನೊಂದು ನೀಡಲನ್ನು ತಗೊಂಡು ಇನ್ನೊಂದು ಕಲರನ್ನು ನಾವು ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಹಾಕಬೇಕು. ತೋರಿಸಿ ನೋಡಿ. ಈ ರೀತಿ ಇಲ್ಲಿ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ. ಆ ಒಂದು ಹಾಕ್ತಿರೋ ಪ್ಯಾಟರ್ನ್ ಕೂಡ ನಾವು ಆಪೋಸಿಟ್ ಅಲ್ಲೇ ಹಾಕಬೇಕು. ಅಂದ್ರೆ ನಾವು ಇದು ಸ್ಲ್ಯಾಂಟಿಂಗ್ ಈ ಕಡೆ ಇತ್ತಲ್ವಾ, ಇನ್ನೊಂದು ಕಲರ್ದು ಹಾಕುವಾಗ ಈ ಕಡೆ ಈ ಡೈರೆಕ್ಷನ್ ಅಂದ್ರೆ ಈ ರೀತಿಯಾಗಿರ್ಬೇಕು ಸ್ಲ್ಯಾಂಟು. ನೋಡ್ಕೊಳ್ಳಿ. ಜಸ್ಟ್ ಹಾಗೆ ಇದು ಹೇಗೆ ನಾವು ಸ್ಟಾರ್ಟ್ ಮಾಡಿದ್ವೋ ಬೇಸಲ್ಲಿ ಈ ಪಿಂಕ್ದು, ಹಾಗೇನೆ ಇದನ್ನು ನಾವು ಸ್ಟಾರ್ಟ್ ಮಾಡ್ತಾ ಇದೀವಿ ಅನ್ಕೊಳ್ಳಿ. ಜಸ್ಟ್ ಕೆಳಗಡೆ ಇರೋದನ್ನ ಇಗ್ನೋರ್ ಮಾಡಿ, ಇಲ್ಲಾಂದ್ರೆ ನಿಮಗೆ ಕನ್ಫ್ಯೂಸ್ ಆಗುತ್ತಲ್ಲ, ಅದಕ್ಕೋಸ್ಕರ ರೀತಿ ಹೇಳಿದ್ದು. ಜಸ್ಟ್ ಹೀಗೆ ಅದು ಹೇಗಿದೆಯೋ ಲೈನ್ಗೆ ಅದೇ ಮೆಥಡ್, ಒಂದೇ ಮೆಥಡ್, ಜಸ್ಟ್ ಬೇರೆ ಕಲರ್ನ ಯೂಸ್ ಮಾಡ್ತಿದ್ದೀವಿ ಅಷ್ಟೇ. ಈ ರೀತಿ ಪ್ರತಿ ಬಾರಿನೂ ನಾವು ಸರಿಯಾಗಿ ಲೈನ್ಗೆ ಇದೇ ಲೈನನ್ನು ಮೇಂಟೈನ್ ಮಾಡ್ಕೋಬೇಕು. ನಾವು ಇನ್ನೊಂದು ಕಲರ್ಗೂ ಈ ರೀತಿಯಾಗಿ ಸ್ವಲ್ಪ ಉದ್ದ ಹಾಕಬೇಕು. ಇದೇ ರೀತಿ ನಾನು ಜಸ್ಟ್ ಇದನ್ನ ಸ್ವಲ್ಪ ಉದ್ದ ಅಂದ್ರೆ ಈ ಒಂದು ಪಿಂಕ್ ಲೈನ್ ಏನಿದೆಯೋ ಅದು ಕಾಣದೇ ಇರುವಷ್ಟರವರೆಗೂ ಹಾಕಬೇಕು. ಈ ರೀತಿಯಾಗಿ ಈಗ ಆಲ್ಮೋಸ್ಟ್ ಅದು ಪಿಂಕ್ ಹತ್ರ ಬಂದಿದೀವಲ್ಲ, ಅಲ್ಲಿವರೆಗೂ ಹಾಕೊಂಡು ಎರಡೇಳೆ ದಾರದಲ್ಲಿ ಮಾಡುವಾಗ ಎರಡೂ ಕರೆಕ್ಟಾಗಿ ಆ ಸ್ಟ್ರ್ಯಾಂಡ್ಸ್ ಏನಿದೆಯೋ ಅದನ್ನು ತಗೋಬೇಕು ಸ್ನೇಹಿತರೆ. ಈ ರೀತಿಯಾಗಿ ಈಗ ಆಲ್ಮೋಸ್ಟ್ ನಾವು ಹತ್ರ ಬಂದಿದ್ದೀವಲ್ಲ. ಈಗ ನಾನು ಮತ್ತೆ ಈ ಒಂದು ಸ್ಟಿಚ್ಚನ್ನು ಜಸ್ಟ್ ಹೀಗೆ ಪಕ್ಕದಲ್ಲಿ ಹೀಗೆ ಬಿಟ್ಬಿಡ್ತೇನೆ. ಈಗ ಈ ಒಂದು ಥ್ರೆಡ್ ಏನಿದೆಯೋ ಅದನ್ನು ಇಲ್ಲಿದೆಯಲ್ಲ, ಇಲ್ಲಿಂದ ಜಸ್ಟ್ ನಾವು ಹೇಗೆ ನಾವು ಸ್ಟಾರ್ಟಿಂಗ್ ಹಾಕ್ಕೊಂಡಿದ್ವೋ ಹಾಗೆ ಇದನ್ನ ವರ್ಕನ್ನು ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಈ ರೀತಿಯಾಗಿ ಈ ರೀತಿ ಹಾಕ್ಕೊಳ್ತಾ ಇದನ್ನ ಆಗಲೇ ನಾವು ಹೇಗೆ ಈ ಪಿಂಕ್ ಕಲರ್ ಥ್ರೆಡ್ ಅದು ಕಂಪ್ಲೀಟ್ ಕವರ್ ಆಗೋವರೆಗೂ ಹಾಕಿದ್ವೋ ಈ ಗ್ರೀನನ್ನ, ಈಗ ಆಲ್ಮೋಸ್ಟ್ ಇದು ನಮ್ ಕವರ್ ಆಗೋವರೆಗೂ ಈ ಪಿಂಕನ್ನು ನಾವು ಸ್ಟಿಚಸ್ ಹಾಕಬೇಕು. ಈ ರೀತಿಯಾಗಿ ಜಸ್ಟ್ ನಾವು ಸ್ಯಾಟಿನ್ ಸ್ಟಿಚ್ ಅನ್ನೇ ಹಾಕ್ತಿರೋದು, ಅದನ್ನು ಕವರ್ ಮಾಡೋದಕ್ಕೋಸ್ಕರ ಈ ರೀತಿಯಾಗಿ ಇದನ್ನ ಹೀಗೆ ಕಂಟಿನ್ಯೂ ಮಾಡೋಣ.
ಇದು ಕವರ್ ಆಗೋವರೆಗೂ ಈ ಸ್ಟಿಚಸ್ ಅನ್ನು ಹಾಕಬೇಕು. ಈಗ ನೀವು ನೋಡ್ತಿದ್ದೀರಲ್ಲ ಆಲ್ಮೋಸ್ಟ್ ಸ್ವಲ್ಪನೇ ಕಾಣ್ತಿದೆ, ಅದಕ್ಕೆ ಇನ್ನೊಂದು ಲೈನ್ ಹಾಕಿದ್ರೆ ಇದು ಕಂಪ್ಲೀಟ್ ಆಗೋದು ಕವರ್ ಆದಂಗೆ ಆಗುತ್ತೆ. ಆಮೇಲಿಂದ ನಾನು ಇದನ್ನ ಜಸ್ಟ್ ರೆಸ್ಟ್ಗೆ ಬಿಟ್ಬಿಡೋಣ. ಈ ಕಡೆಗೆ ಇದು ಸ್ಟಿಚ್ ಹಾಕ್ತಿಲ್ಲ, ಜಸ್ಟ್ ಒಂದು ಕಡೆಗೆ ಇಡ್ತಾ ಇದ್ದೀನಿ. ಈಗ ನಾವೇನ್ ಮಾಡಬೇಕು, ಇನ್ನೊಂದು ಈ ಕಲರ್ ಏನಿದೆಯೋ ಈ ಒಂದು ಥ್ರೆಡ್ ಅನ್ನ ಜಸ್ಟ್ ನಾವು ಈಗ ಸೇಮ್ ನಮ್ಮ ಒಂದು ಸ್ಟಾರ್ಟಿಂಗ್ ಹೇಗೆ ಹಾಕಿದ್ವು ಹಾಗೆ ಇಲ್ಲಿ ಗಮನಿಸಬೇಕಾಗಿರೋದೇನು ಅಂತಂದ್ರೆ ಈ ಒಂದು ಟ್ರಯಾಂಗಲ್ ಶೇಪ್ ಚೆನ್ನಾಗಿ ಬರೋ ರೀತಿಯಲ್ಲಿ ಮೇಂಟೈನ್ ಮಾಡಿಕೊಂಡು ನೋಡ್ಕೊಳ್ತಾ ಈ ರೀತಿಯಾಗಿ ಹಾಕಬೇಕು. ನೋಡಿ ಈ ರೀತಿಯಾಗಿ ಜಸ್ಟ್ ಆಮೇಲಿಂದ ಜಸ್ಟ್ ಹೀಗೆ ಕಂಟಿನ್ಯೂ ಮಾಡಬೇಕು. ನೋಡಿ ಇದೊಂದು ಟ್ರಯಾಂಗಲ್ ಫಾರ್ಮೇಷನ್ ಆಗಿದೆ. ಈಗ ಈ ಸ್ಟಿಚ್ ಅನ್ನು ಜಸ್ಟ್ ನಾವಾಗಲೇ ಇದು ಕಾಣದೇ ಇರುವ ಅಷ್ಟರವರೆಗೂ ನಾವು ಈ ಗ್ರೀನ್ ಅನ್ನ ಹಾಕೊಳ್ತಾ ಹೋಗ್ಬೇಕಾಗತ್ತೆ. ಈ ರೀತಿಯಾಗಿ ಇದರ ಒಂದು ನಿಮ್ಗೆ ಐಡಿಯಾ ಸಿಗುತ್ತೆ ಅಂತ ನಾನು ಅದು ಹೇಳ್ತಿರೋದು ಈ ರೀತಿ. ಯಾಕಂದ್ರೆ ಎಷ್ಟು ಲೆಂತ್ ಹಾಕಬೇಕು ಅನ್ನೋ ಐಡಿಯಾ ಸಿಗೋದಿಲ್ವಲ್ಲ, ಜಸ್ಟ್ ಹಾಕೊಳ್ತಾ ಹೋಗ್ಬಿಟ್ರೆ ಹೇಗೆ ಈ ಕರೆಕ್ಟಾಗಿ ಈ ಫಾರ್ಮೇಷನ್ ಬರಬೇಕಲ್ವ, ಅದಕ್ಕೋಸ್ಕರ ನಾನು ಆ ರೀತಿ ಹೇಳ್ತಿರೋದು. ಇದು ಜಸ್ಟ್ ಈ ಥ್ರೆಡ್ ಗ್ರೀನ್ ಬಂದು ಜಸ್ಟ್ ಓವರ್ಲ್ಯಾಪ್ ಆಗಬೇಕು. ಇದು ಪಿಂಕ್ ಅನ್ನು ಓವರ್ಲ್ಯಾಪ್ ಆಗ್ತಾ ಇದು ಕಾಣದ ಕಂಪ್ಲೀಟ್ ಕವರ್ ಆಗೋವರೆಗೂ ಈ ಗ್ರೀನ್ ಅನ್ನ ಹಾಕಬೇಕು. ಈಗ ನೀವು ನೋಡ್ತಿದ್ದೀರಲ್ಲ ಆಲ್ಮೋಸ್ಟ್ ನಾನು ಇದು ಕವರ್ ಮಾಡೋ ಅಷ್ಟುವರೆಗೂ ಸ್ಟಿಚಸ್ ಹಾಕಿದ್ದೀನಿ. ಈಗ ನಾವು ಇದನ್ನ ಪಕ್ಕದಲ್ಲಿ ಜಸ್ಟ್ ಹಾಗೆ ಬಿಟ್ಟು ನೆಕ್ಸ್ಟ್ ಈ ಸ್ಟಿಚ್ ಅನ್ನ ಕಂಟಿನ್ಯೂ ಮಾಡಬೇಕು. ಈಗ ನಾವು ಇಲ್ಲಿ ಹಾಕುವಾಗ ಜಸ್ಟ್ ಏನ್ ಮೇಂಟೈನ್ ಮಾಡಬೇಕು ಅಂತಂದ್ರೆ ಕರೆಕ್ಟಾಗಿ ಇದು ತುದಿಯಲ್ಲಿರೋ ಈ ಕೊನೆ ಸ್ಟಿಚ್ ಕಾಣಬೇಕು, ಟ್ರಯಾಂಗಲ್ ಚೆನ್ನಾಗಿ ಬರುತ್ತೆ ಅವಾಗ, ಅದಕ್ಕೋಸ್ಕರ ಆ ರೀತಿ ಹಾಕಬೇಕು. ನೋಡಿ ಜಸ್ಟ್ ಒಂದೇ ಒಂದು ಆ ಸ್ಟಿಚ್ ಕಾಣಬೇಕು ಈ ರೀತಿ. ಆಮೇಲೆಯಿಂದ ನಾವು ಇದನ್ನ ಜಸ್ಟ್ ಹೀಗೆ ಕಂಟಿನ್ಯೂ ಮಾಡ್ಕೊಳ್ತಾ ಈ ಒಂದು ಡಿಸೈನ್ ಅನ್ನ ಹಾಕಬೇಕು ಸ್ನೇಹಿತರೆ. ಇದನ್ನ ಹೀಗೆ ಕಂಟಿನ್ಯೂ ಮಾಡಬೇಕು. ಈಗ ಎಲ್ಲಿವರೆಗೂ ಹಾಕಬೇಕು, ಈ ಒಂದು ಗ್ರೀನ್ ಥ್ರೆಡ್ಸ್ ನಮಗೆ ಕಾಣಬಾರ್ದು, ಅಲ್ಲಿವರೆಗೂ ಪಿಂಕ್ ಅನ್ನ ಹಾಕ್ತಾ ಅದನ್ನ ಕವರ್ ಮಾಡಬೇಕು. ಈಗ ನಾನು ಆಲ್ಮೋಸ್ಟ್ ಇದು ಆ ಒಂದು ಥ್ರೆಡ್ ಕಾಣದಷ್ಟರವರೆಗೂ ಹಾಕಿದ್ದೀನಿ. ಈಗ ಇದನ್ನ ಜಸ್ಟ್ ಪಕ್ಕದಲ್ಲಿ ರೆಸ್ಟಿಗೆ ಬಿಟ್ಬಿಡೋಣ. ನೆಕ್ಸ್ಟ್ ಈ ಒಂದು ಗ್ರೀನ್ ಥ್ರೆಡ್ ಅನ್ನು ತಗೊಂಡು ನಾವು ಈಗ ಇಲ್ಲಿ ನಮಗೆ ಮತ್ತೆ ಏನಾಗಬೇಕು, ಇದು ಕರೆಕ್ಟಾಗಿ ಈ ಎಡ್ಜು ಲಾಸ್ಟ್ ಸ್ಟಿಚ್ ಇದೆಯಲ್ಲ ಪಿಂಕ್ದು ಅದನ್ನ ಬಿಟ್ಟು ಅಂದ್ರೆ ಜಸ್ಟ್ ಅದಕ್ಕೆ ಹಿಂಭಾಗದಲ್ಲಿ ಕಾರ್ನರ್ ಅಲ್ಲಿ ಟಿಪ್ ಚೆನ್ನಾಗಿ ಆ ಒಂದು ಟ್ರಯಾಂಗಲ್ ಶೇಪ್ ಹಾಗೇ ಇರಬೇಕು, ಕಾಣಬೇಕು, ಅಲ್ಲಿವರೆಗೂ ಬಿಟ್ಟು ಆಮೇಲೆಯಿಂದ ನಾವು ಈ ಗ್ರೀನ್ ಕಲರ್ ಥ್ರೆಡ್ ಅಲ್ಲಿ ಜಸ್ಟ್ ಸ್ಯಾಟಿನ್ ಸ್ಟಿಚ್ ಅನ್ನ ಕಂಟಿನ್ಯೂ ಮಾಡ್ಕೋಬೇಕು ಈ ರೀತಿಯಾಗಿ. ಈಗ ನೋಡ್ತಿದ್ದೀರಲ್ಲ ಈ ಟ್ರಯಾಂಗಲ್ ಶೇಪ್ ಚೆನ್ನಾಗಿ ಬಂದಿದೆ. ಈಗ ನಾವು ಎಲ್ಲಿವರೆಗೂ ಹಾಕಬೇಕು, ಇದು ಕವರ್ ಆಗೋವರೆಗೂ ಈ ಗ್ರೀನ್ ಅನ್ನ ಹಾಕೊಂಡು ಹೋಗಬೇಕು. ಈ ಏನಿದೆಯೋ ಅದನ್ನ ಎಂಡ್ ಮಾಡಿ ಅದನ್ನ ಕಂಪ್ಲೀಟ್ ಮಾಡಿದ್ದೀನಿ. ಈಗ ಇದನ್ನ ಜಸ್ಟ್ ನಾವು ಮತ್ತೆ ಈ ಡಿಸೈನ್ ನಾವು ಹೇಳಿದ್ನಲ್ಲ ಟ್ರಯಾಂಗಲ್ ಶೇಪ್ ಕರೆಕ್ಟಾಗಿ ಬರೋ ರೀತಿಯಲ್ಲಿ ನೋಡ್ಕೊಂಡು ಆ ಎಡ್ಜನ್ನ ಈ ರೀತಿ ಹಾಕಿದ್ಮೇಲೆ ಇದನ್ನ ಜಸ್ಟ್ ತುದಿ ಈ ಒಂದು ಥ್ರೆಡ್ ಅನ್ನ ಕಂಪ್ಲೀಟ್ ಆಗೋವರೆಗೂ ಹಾಕಬೇಕು. ಈಗ ಆಲ್ಮೋಸ್ಟ್ ನಾನು ಇದನ್ನ ಮುಗಿಸಿದ್ದೀನಿ. ಇಲ್ಲಿ ನಾವೇನ್ ಮಾಡಬೇಕು, ಇದಕ್ಕೆ ನಾವು ಒಂದು ಔಟ್ಲೈನ್ ಕಂಪಲ್ಸರಿ ಕೊಡಬೇಕು. ಈ ರೀತಿ ಔಟ್ಲೈನ್ ಕೊಟ್ಟು ಇದನ್ನ ಕಂಪ್ಲೀಟ್ ಮಾಡಬೇಕು. ಎರಡೂ ಕಡೆನೂ ಔಟ್ಲೈನ್ ಹಾಕಬೇಕು. ನೋಡಿ ಔಟ್ಲೈನ್ ಕಂಪ್ಲೀಟ್ ಆಗಿ ಎಲ್ಲ ಕಡೆ ಹಾಕಿ ಇದನ್ನು ಮುಗಿಸಿದ್ದೀನಿ. ಈ ರೀತಿ ಡಿಸೈನ್ ಅನ್ನು ನಾವು ನೆಕ್ಕಲ್ಲಿ ಹಾಕೋಬಹುದು. ಇದೆಲ್ಲ ಡಿಸೈನ್ಸ್ ಅನ್ನು ಅದೇ ರೀತಿ ಇದು ಎರಡು ಕಲರ್ ಅನ್ನ ಯೂಸ್ ಮಾಡಿರೋದು. ಈ ರೀತಿ ಟ್ರಯಾಂಗಲ್ ಫಾರ್ಮೇಶನ್ ಅಲ್ಲಿ ಬರಬೇಕು ಅಂದ್ರೆ ಈ ಮೆಥಡ್ ಅನ್ನ ಹಾಕಿ ನಾನು ಇಷ್ಟು ಸ್ವಲ್ಪ ಅಗಲ ಹಾಕಿದ್ದೀನಿ, ಇಷ್ಟು ಅಗಲ ಹಾಕಬೇಕಾದ ಅವಶ್ಯಕತೆ ಇಲ್ಲ. ನೋಡಿ ಇನ್ನೊಂದು ಕಡೆ ನಾನು ಸ್ವಲ್ಪ ಚಿಕ್ಕದಾಗಿ ಹಾಕಿರೋದಿದೆ, ತೋರಿಸ್ತೀನಿ ನಿಮಗೆ. ಇಲ್ಲೊಂದಿದೆ ನೋಡಿ ಈ ರೀತಿ. ಇದು ಅಷ್ಟೇನೆ ಸೇಮ್ ಅದೇ ಮೆಥಡ್ ಅಲ್ಲೇ ಹಾಕಿರುವಂತದ್ದು, ಆದ್ರೆ ಸ್ವಲ್ಪ ಸಣ್ಣಕ್ಕಿದೆ. ಇಷ್ಟು ಗಾತ್ರದಲ್ಲಿದ್ರೆ ನಿಮ್ಗೆ ಚೆನ್ನಾಗಿರುತ್ತೆ ಸ್ನೇಹಿತರೆ. ನೀವು ಸ್ವಲ್ಪ ಹಾಕಿ ಪ್ರಾಕ್ಟೀಸ್ ಚೆನ್ನಾಗಿ ಮಾಡ್ಕೊಂಡ್ಮೇಲೆ ನಿಮ್ಗೆ ಎಷ್ಟು ಅಗಲ ಬೇಕು ಅನ್ನೋದನ್ನ ನೀವೇ ಡಿಸೈಡ್ ಮಾಡ್ಕೊಂಡು ಹಾಕೋಬಹುದು. ಇದು ನೆಕ್ ಅಲ್ಲಿ ಹಾಕಿದ್ರೆ ತುಂಬಾ ಬ್ಯೂಟಿಫುಲ್ ಆಗಿ ಎದ್ದು ಕಾಣುತ್ತೆ. ಹೀಗೆ ಇದನ್ನ ಹಾಕಿ ಕಂಪ್ಲೀಟ್ ಮಾಡೋದು.
ಈ ಒಂದು ಡಿಸೈನ್ ಹೇಗೆ ಹಾಕೋದು ಅಂತ ನೀವು ಕಲ್ತ್ಕೊಂಡಿದ್ರಲ್ಲ, ಈಗ ನಾನು ತೋರಿಸೋದು ಸಿಮಿಲರ್ ಡಿಸೈನೇ, ಆದರೆ ಸ್ವಲ್ಪ ಡಿಫ್ರೆಂಟ್ ಮೆಥಡಲ್ಲಿ ಹಾಕ್ತೀವಿ. ಅದಕ್ಕೂ 2 ಲೈನನ್ನು ಡ್ರಾ ಮಾಡಿಕೊಂಡು ಇಲ್ಲಿ ಸಮಾನಾಂತರವಾಗಿ ನಾನು ಈಕ್ವಲ್ ಡಿಸ್ಟೆನ್ಸ್ಗೆ ಈ ಕಡೆ ಮತ್ತು ಈ ಕಡೆನೂ ಲೈನ್ ಮೇಲೆ ಡಾಟ್ಸ್ ಅನ್ನು ಇಟ್ಟಿದ್ದೀನಿ. ಈಗ ಇಲ್ಲಿ ನಾನು ಸ್ಟಾರ್ಟಿಂಗ್ ಸ್ಟಿಚ್ ಹಾಕ್ಕೊಂಡು ನಾನು ಹಾಕೋದನ್ನು ಗಮನಿಸಿ. 2 ಎಳೆ ದಾರ ತಗೊಂಡಿದ್ದೀನಿ ಇದಕ್ಕೆ. ಈಗ ನೋಡಿ, ಈ ಡಾಟ್ ಏನಿದೆಯೋ ಈ ಲೈನಲ್ಲಿ ಅಲ್ಲಿಗೆ ಹೋಗಿ ಆ ಲೈನ್ಗೆ ಈ ಕಡೆ ಹಿಂಭಾಗದಲ್ಲಿ ಈ ರೀತಿ ಸ್ಟಿಚ್ ಹಾಕ್ಕೊಂಡು ನೋಡಿ ಹೀಗೆ, ಮತ್ತೆ ಹಿಂದೆ ಒಂದು ಸ್ಟಿಚ್ ಹಾಕಿ ಈಗ ನಾವು ಇದರ ಮುಂದೆ ಇಲ್ಲಿ ಬರಬೇಕು. ಮತ್ತೆ ನಾವು ಸರಿಯಾಗಿ ಅದಕ್ಕೆ ಮುಂದೆ ಒಂದು ಸ್ಟಿಚ್ ಹಾಕಿ ಮತ್ತೆ ನಾವು ರಿಟರ್ನ್ ಬಂದು ಇಲ್ಲಿ ಈ ಒಂದು ಲೈನ್ ಮೇಲೆ ಒಳಗಡೆ ಹಾಕಬೇಕು. ಪ್ರತಿ ಬಾರಿ ನಾವು ಈ ರೀತಿ ಗೊತ್ತಾಗ್ತಾ ಇದೆ ಅಲ್ವಾ ನಿಮಗೆ? ಹೀಗೆ ಅಂದರೆ ನಾವು ಇಲ್ಲಿ ಗ್ಯಾದರ್ ಮಾಡಿ ಹಾಕಿದ್ವಿ. ಇಲ್ಲಿ ನಾವು ಆ ಒಂದು ಥ್ರೆಡ್ಸನ್ನು ಗ್ಯಾದರ್ ಮಾಡಲ್ಲ, ಆದರೆ ಡೈರೆಕ್ಟಾಗಿ ಹಾಕ್ತಾನೆ ನಾವು ಆ ಡಿಸೈನನ್ನು ಬರೋ ರೀತಿಯಲ್ಲೇ ಹಾಕ್ತೀವಿ. ನೋಡ್ಕೊಳ್ಳಿ ಈ ರೀತಿಯಾಗಿ. ಎಲ್ಲಿವರೆಗೂ ಅಂದರೆ ನೆಕ್ಸ್ಟ್ ನಮಗೆ ಈ ಡಾಟ್ಸ್ ಏನಿದೆಯೋ ಕರೆಕ್ಟಾಗಿ ಅಲ್ಲಿಗೆ ಬರೋವರೆಗೂ ಈ ಒಂದು ಡಿಸೈನನ್ನು ಹೀಗೆ ನಾವು ಹಾಕಬೇಕಾಗುತ್ತೆ. ಅಂದರೆ ಪ್ರತಿ ಬಾರಿನೂ ಹತ್ರ ಹಾಕಬೇಕು ಸ್ನೇಹಿತರೆ. ಇದು ಕ್ಲೋಸ್ಡ್ ಆಗಿರಬೇಕು ಈ ರೀತಿ. ಈಗ ಇಲ್ಲಿಗೆ ಬಂದಾಯಿತು ಅಂದರೆ ಇದು ಒಂದು ಕಂಪ್ಲೀಟ್ ಒಂದು ಡಿಸೈನ್ ಆಯಿತು. ಈಗ ನಾವು ನೆಕ್ಸ್ಟ್ ಡಾಟ್ಗೆ ಇಲ್ಲಿಂದ ಕ್ರಾಸ್ ಆಗಿ ಇಲ್ಲಿಗೆ ಹೋಗಬೇಕು. ಇದೊಂದು ರೀತಿ ಕ್ರಾಸ್ ಸ್ಟಿಚ್ ಮೆಥಡಲ್ಲೇ ಮಾಡ್ತಿದ್ದೀವಿ. ಹಾಗೆಯೇ ಅದನ್ನು ನಾವೇನು ಮಾಡ್ತೀವಿ, ಪಕ್ಕದಲ್ಲಿ ಹಾಕ್ತಾ ಅದನ್ನು ಕಂಪ್ಲೀಟ್ ಮಾಡ್ತೀವಿ. ಈಗ ಈ ಕಡೆ ಸೇಮ್ ಒಂದು ಸ್ಯಾಟಿನ್ ಸ್ಟಿಚ್ ಮೆಥಡನ್ನೇ ಫಾಲೋ ಮಾಡ್ತಿದ್ದೀವಿ. ನೋಡ್ತಾ ಇದ್ದೀರಲ್ಲ, ಹೀಗೆ ಇದೇ ರೀತಿ ನಾವು ಇದನ್ನು ಕಂಪ್ಲೀಟ್ ಮಾಡಬೇಕಾಗತ್ತೆ. ಇದನ್ನು ಬಾರ್ಡರ್ಸಲ್ಲಿ ಬ್ಲೌಸ್ ನೆಕ್ಗೆ ಹೆಚ್ಚಾಗಿ ಬಳಸ್ಕೋಬೋದು. ತುಂಬ ಹತ್ರ ಕ್ಲೋಸ್ಡ್ ಆಗಿ ಹಾಕಿದರೆ ತುಂಬ ಚೆನ್ನಾಗಿ ನೀಟಾಗಿ ಇದು ಕಾಣುತ್ತೆ ಸ್ನೇಹಿತರೆ. ಈ ರೀತಿಯಾಗಿ ಆಲ್ಮೋಸ್ಟ್ ನಾವು ಈಗ ಈ ಒಂದು ಡಾಟ್ ಫಿನಿಶ್ ಆಯಿತು. ಇಲ್ಲಿ ಇದನ್ನು ಕೊನೆ ಆಗುತ್ತೆ. ನಾವು ಈಗ ನೆಕ್ಸ್ಟ್ ಏನು ಮಾಡಬೇಕು, ಈ ಡಾಟ್ಗೆ ಹೋಗಬೇಕು. ನೋಡಿ ಸ್ನೇಹಿತರೆ, ಇದು ಇಲ್ಲಿ ಸೇಮ್ ಇಲ್ಲಿ ಫಾರ್ಮೇಷನ್ ಆಗಿರೋ ಥರನೇ ನಮಗೆ ಒಂದು ಡೈಮಂಡ್, ಇಲ್ಲಿ ಹೇಗೆ ಡೈಮಂಡ್ ಫಾರ್ಮೇಷನ್ ಆಗಿದೆಯೋ ಹಾಗೆ ಇಲ್ಲಿ ಕೂಡ ಡೈಮಂಡ್ ಫಾರ್ಮೇಷನ್ ಆಗುತ್ತೆ. ಇದೇ ರೀತಿ ಇದನ್ನು ಕಂಪ್ಲೀಟ್ ಮಾಡಬೇಕು. ನೋಡಿದ್ರಲ್ಲ ಫ್ರೆಂಡ್ಸ್, ಈ ರೀತಿ ನಾವು ಹಾಕಿದಾಗ ಇಲ್ಲಿನೂ ನಮಗೆ ಡೈಮಂಡ್ ಒಂದು ಫಾರ್ಮೇಷನ್ ಆಗ್ತಾ ಬರುತ್ತೆ. ಸೇಮ್ ಮೆಥಡಲ್ಲೇ, ಅಂದರೆ ಲೈನಲ್ಲಿ ಈ ಸ್ಯಾಟಿನ್ ಸ್ಟಿಚ್ಚನ್ನು ನಾವು ಯೂಶುವಲ್ ಏನು ಮಾಡ್ತೀವಿ, ಸ್ಯಾಟಿನ್ ಸ್ಟಿಚ್ ಅಂದರೆ ಇಲ್ಲಿಂದ ಸ್ಟಿಚ್ ತಗೊಂಡು ಮುಂದೆ ಹಾಕ್ತೀವಿ. ಆದರೆ ಇಲ್ಲಿ ಇಂಥ ಡಿಸೈನ್ಸ್ ಮಾಡುವಾಗ ಲೈನಲ್ಲಿ ಪಕ್ಕದಲ್ಲಿ ಲಾಂಗ್ ಸ್ಟಿಚ್ ಆದಮೇಲೆ ನಾವು ಲೆಫ್ಟ್ ಆರ್ ರೈಟ್ಗೆ ತಗೊಂಡು ಲೈನ್ ಮೇಲೇನೆ ಹಾಕಬೇಕಾಗುತ್ತೆ. ಈ ರೀತಿ ಹಾಕಿ ಇದನ್ನು ನಾವು ಮಾಡ್ಕೋಬಹುದು. ಸೇಮ್ ಇದೇ ರೀತಿ, ಆದರೆ ಮಧ್ಯದಲ್ಲಿ ಈ ಒಂದು ಥ್ರೆಡ್ ಇಲ್ಲಿ ಬಂದಿಲ್ಲ. ಥ್ರೆಡ್ ಬರದೆ ಹಾಗೇನೆ ಈ ಒಂದು ಫಾರ್ಮೇಷನ್ ಆಗಿರುವಂತಹ ಇದೊಂದು ಇನ್ನೊಂದು ವೆರೈಟಿ ಆಫ್ ಡಿಸೈನ್ ಅಂತ ಹೇಳ್ಬೋದು, ಅಥವಾ ಒಂದು ಸ್ಟಿಚ್ ಅಂತ ಹೇಳ್ಬೋದು. ನೆಕ್ ಪ್ಯಾಟರ್ನ್ಸ್ಗೆ ಹೆಚ್ಚಾಗಿ ಬಳಸ್ಬೋದು ಸ್ನೇಹಿತರೆ. ನೋಡಿ, ಇದಕ್ಕೆ ಔಟ್ಲೈನ್ ಕೊಟ್ಟು ನಾನು ಮುಗಿಸಿದ್ದೀನಿ. ಈಗ ಈ ಸರ್ಕಲ್ ಮೋಟಿವ್ ಅನ್ನು ಸೇಮ್ ಮೆಥಡ್ ಅಲ್ಲೇ ಹಾಕೋಣ. ಜಸ್ಟ್ ಸ್ಟಾರ್ಟಿಂಗ್ ಸ್ಟಿಚ್ ಹಾಕೊಂಡು ಸರಿಯಾಗಿ ಇದಕ್ಕೆ ಮಧ್ಯದಲ್ಲಿ ಬರೋಣ. ಈ ರೀತಿ, ಅಂದ್ರೆ ಇದೊಂದು ಎಕ್ಸಾಂಪಲ್ ಕೊಡ್ತಿದ್ದೀನಿ, ಬೇರೆ ಬೇರೆ ಡಿಸೈನ್ ಅಲ್ಲಿ ಯಾವ ರೀತಿ ಹಾಕಿದ್ರೆ ಯಾವ ರೀತಿ ಕಾಣುತ್ತೆ ಅಂತ. ಅಂದ್ರೆ ಈ ಒಂದು ಫ್ಲವರ್ ಗೆ ಸೆಂಟರ್ ಅಲ್ಲಿರುವಂತಹ ಒಂದು ಪಾರ್ಟ್ಗೆ ನಾವು ಈ ಒಂದು ಡಿಸೈನ್ ಮೆಥಡ್ ಅನ್ನ ಹಾಕೋಬಹುದು. ಒಂದು ಎಕ್ಸಾಂಪಲ್ ಅಷ್ಟೇನೆ, ನೋಡ್ಕೊಳ್ಳಿ. ಜಸ್ಟ್ ಆ ಸರ್ಕಲ್ ಹೇಗೆ ಮೂವ್ ಇದೆಯೋ ಹಾಗೆ ಅದನ್ನ ನೀಡಲನ್ನ ವರ್ಕ್ ಮಾಡ್ಕೊಳ್ತಾ ಹೋಗಬೇಕು. ಹೀಗೆ ನೋಡಿ, ಆ ಫುಲ್ ರೌಂಡ್ ವರ್ಕ್ ಮಾಡಬೇಕು ನಾವು. ಈ ರೀತಿ ನೀವು ಬೇಕಾದ್ರೆ ಒಂದು ಬುಟ್ಟಾಸ್ ಆಗಿ ಡಿಸೈನ್ ಮಾಡಿಕೊಂಡು
ಕ್ರಿಯೇಟ್ ಮಾಡಿ ಔಟ್ಲೈನ್ನು ಜರಿನಲ್ಲಿ ಕೊಟ್ಟರೆ ಗೋಲ್ಡ್ ಜರಿನಲ್ಲಿ ಒಂದು ಬ್ಯೂಟಿಫುಲ್ ಬುಟ್ಟ ಆಗುತ್ತೆ. ಚಿಕ್ಕ ಚಿಕ್ಕ ಬುಟ್ಟಾಸ್ ಆಗಿ ನೀವು ಇದನ್ನು ಹಾಕೋಬೋದು. ಒಂಥರ ಎಂಬೋಸ್ಡ್ ಲುಕ್ ಇದೆ ಅಲ್ವಾ ಸ್ನೇಹಿತರೆ. ಹೀಗೆ ಜಸ್ಟ್ ಈಗ ಇದು ಇನ್ನೊಂದು ಸ್ವಲ್ಪ ಗ್ಯಾಪ್ ಇದೆ, ಅದಕ್ಕೆ ಅದು ಕಂಪ್ಲೀಟ್ ಮಾಡಿ ಈಗ ನಾವು ಅದಕ್ಕೆ ಔಟ್ಲೈನ್ ಕೊಡೋಣ. ಇದಕ್ಕೆ ನಾವು ಜರಿ ಔಟ್ಲೈನ್ ಕೊಟ್ಟರೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ಈ ರೀತಿಯಾಗಿ ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಬ್ಯೂಟಿಫುಲ್ ಆಗಿ ಬಂದಿದೆ ಅಂತ. ಇದನ್ನು ಬುಟ್ಟ ಪರ್ಪಸ್ ಆಗಿ ಬಳಸ್ಕೋಬಹುದು. ಇದು ನೆಕ್ ಡಿಸೈನಲ್ಲಿ ಬಳಸ್ಕೊಂಡ್ರೆ ಇಂತಹ ಒಂದು ಪ್ಯಾಟರ್ನ್ ಮಾಡಿ ಸರ್ಕಲ್ ಮೋಟಿವ್ ಅಲ್ಲಿ ನೀವು ಇದನ್ನು ಹಾಕಿ ಒಂದು ಬುಟ್ಟ ಸರ ಹಾಕೋಬಹುದು. ನೆಕ್ಸ್ಟ್ ಏನು ಅಂತ ನೋಡೋಣ. ಈಗ ನಾನು ನಿಮ್ಗೆ ತೋರಿಸ್ತಾ ಇರೋದು ಹ್ಯಾಂಡ್ ಎಂಬ್ರಾಯ್ಡ್ರಿಯಲ್ಲಿ ನಾವು ಜಾಸ್ತಿ ಬುಲಿಯನ್ ನಾಟ್ ಹಾಕೋದನ್ನ ಕಲ್ತಿದ್ದೀರಾ, ಅಂದರೆ ಹಾಕ್ತಾ ಇರ್ತೀವಿ ಹೆಚ್ಚಾಗಿ. ಆದರೆ ಈ ಆರಿ ಥ್ರೆಡ್ಡಲ್ಲಿ ಅಥವಾ ಆರಿ ನೀಡಲನ್ನು ಯೂಸ್ ಮಾಡಿ ಹಾಕೋದು ನಿಮ್ಗೆ ಐಡಿಯಾ ಇದೆಯಾ? ಇಲ್ಲ ಅಂದರೆ ಈಗ ನೋಡ್ಕೊಳ್ಳಿ. ಯಾಕಂದರೆ ನಾನು ಇದು ಬೇರೆ ಒಂದು ವಿಡಿಯೋ ನೋಡಿನೇ ನಾನು ಕಲ್ತಿದ್ದು. ನಿಮಗೆ ಇದನ್ನು ಹೇಳ್ಕೊಡೋಣ ಅಂತ ಅನ್ನಿಸ್ತು, ಅದಕ್ಕೆ ನಾನು ಈ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತಿದ್ದೀನಿ. ನೋಡ್ಕೊಳ್ಳಿ. ಈ ಒಂದು ಸ್ಟಿಚ್ ಅಂದರೆ ಒಂದು ಸ್ಟಾರ್ಟಿಂಗ್ ಸ್ಟಿಚ್ ಹಾಕ್ಕೊಂಡು ಜಸ್ಟ್ ಈ ಒಂದು ಲೂಪನ್ನು ಈ ರೀತಿ ಬೇಕಾದಷ್ಟು ಡಿಸ್ಟೆನ್ಸ್ಗೆ ಈ ರೀತಿ ತಗೊಂಡು ನಾವು ಜಸ್ಟ್ ಹೀಗೆ ಯಾವುದಾದ್ರೂ ಒಂದು ಡೈರೆಕ್ಷನ್ಗೆ ಸುತ್ಕೋಬೇಕು. ಈ ರೀತಿ ಕೌಂಟ್ ಒಂದು 10 ರಿಂದ 12 ತಗೋಬಹುದು. ನೋಡಿ, ಒಂದು 10 ತಗೊಂಡಿದ್ದೀನಿ. ಜಸ್ಟ್ ಕೆಳಗಡೆ ಇರೋ ಥ್ರೆಡ್ಡನ್ನು ಈ ರೀತಿ ಪುಲ್ ಮಾಡ್ಕೋಬೇಕು. ನೋಡಿ, ಈಗ ನಮಗದು ಬುಲಿಯನ್ ನಾಟ್ ಅದು ಸ್ಟಿಚ್ಚು ಬಂದಿದೆ. ಈಗ ನಾವೇನು ಮಾಡಬೇಕು, ಅದನ್ನು ಸೆಕ್ಯೂರ್ ಮಾಡೋಕ್ಕೆ ಒಂದು ಸ್ಟಿಚ್ ಹಾಕಬೇಕು. ಈ ರೀತಿ ಸ್ಟಿಚ್ ಹಾಕಿದ್ದೀವಿ. ಈಗ ಆಲ್ಮೋಸ್ಟ್ ಇದಾಗಿದೆ. ಮುಂದೆ ಒಂದು ಸ್ಟಿಚ್ ಹಾಕಿ ಜಸ್ಟ್ ಹಿಂದೆಯಿಂದ ಮತ್ತೆ ಈ ಡಿಸೈನ್ ಕಂಟಿನ್ಯೂ ಮಾಡೋದಕ್ಕೋಸ್ಕರ ನಾನು ಈ ರೀತಿ ಹಾಕ್ತಾ ಇರೋದು. ನೋಡಿ, ಇಲ್ಲಿ ಮೇಲೆ ಥ್ರೆಡ್ಡನ್ನು ಹಿಡ್ಕೊಳ್ಬಾರ್ದು. ಜಸ್ಟ್ ನೀಡಲ್ಗೆ ಹೀಗಿರಲಿ. ಇದನ್ನು ಒಂದೇ ಡೈರೆಕ್ಷನಲ್ಲಿ ತುಂಬ ಟೈಟ್ ಆಗಲ್ಲ, ಲೂಸ್ ಆಗಿರಲಿ, ಸುತ್ಕೋಬೇಕು. ನೋಡಿ, ಈ ರೀತಿ ಸುತ್ತಿದ್ಮೇಲೆ ಜಸ್ಟ್ ಅದನ್ನು ಕೆಳಗಡೆ ದಾರನ ಲೈಟಾಗಿ ಎಳಿತಾ ನೀಡಲ್ಲ ಹತ್ರ ಬಂತಲ್ಲ, ಈಗ ನಮಗೆ ಇದು ಬುಲಿಯನ್ ನಾಟ್ ಆಗಿದೆ. ಇದನ್ನು ನಾವು ಬೇಕಿದ್ರೆ ಈ ಒಂದು ಡಿಸೈನ್ ಎಲ್ಲಿ ಯೂಸ್ ಮಾಡ್ಕೋಬಹುದು ಅಂತ ನಿಮ್ಗೆ ಅನ್ನಿಸ್ತಾ ಇದೆ ಅಲ್ವಾ? ಇದನ್ನು ನಾವು ಫ್ಲವರ್ ಮೋಟಿವ್ಸ್ ಮಾಡ್ತಾ ಇರ್ತೀವಲ್ಲ, ಅದಕ್ಕೆ ಮಧ್ಯದಲ್ಲಿ ಬೇಕಿದ್ರೆ ಇದನ್ನು ಹಾಕ್ಕೋಬಹುದು. ಆದರೆ ನಾನು ಇದನ್ನು ಹೆಚ್ಚಾಗಿ ಅಂದರೆ ಸೂಜಿ ದಾರದಲ್ಲಿ ಮಾಡುವಾಗ ಬೇಕಾದ ಶೇಪಲ್ಲಿ ಹಾಕ್ಕೊಂಡು ಅಂದರೆ ಒಂದು ರೋಸ್ ಪೆಟಲ್ ಫಾರ್ಮೇಷನ್ ಮಾಡ್ಕೋಬಹುದು. ಈಗ ಫಾರ್ ಎಕ್ಸಾಂಪಲ್ ಇವಾಗ ಇದಕ್ಕೆ ಔಟ್ಲೈನ್ ಆಗಿ ನಾವು ಈ ಒಂದು ಡಿಸೈನನ್ನು ಹಾಕ್ಕೊಳ್ಬೋದು. ಈ ರೀತಿ ಒಂದು 2 ಲೈನ್ ಹಾಕಿದ ಮೇಲೆ ಬೇರೆ ಡಿಸೈನ್ ಹಾಕಿದಾಗ ಸೆಂಟರ್ ಪಾಯಿಂಟ್ ಅಂದರೆ ಒಂದು ಫ್ಲವರ್ ಸೆಂಟರನ್ನು ನಾವು ಹೈಲೈಟ್ ಮಾಡ್ದಂಗೆ ಆಗುತ್ತೆ. ಆ ರೀತಿ ಪರ್ಪಸ್ಗೆ ಈ ಒಂದು ಸ್ಟಿಚ್ಚನ್ನು ಯೂಸ್ ಮಾಡ್ಬೋದು. ಅಥವಾ ನಿಮ್ಮ ಇಷ್ಟ ಸ್ನೇಹಿತರೆ. ಜಸ್ಟ್ ಇನ್ನೂ ಒಂದು ಸುತ್ತ ತೋರಿಸ್ತದೆ ನೋಡ್ಕೊಳ್ಳಿ. ಈ ರೀತಿ 3 ಎಳೆ ದಾರದಲ್ಲೂ ನಾನು ಟ್ರೈ ಮಾಡಿದ್ದೀನಿ, ತುಂಬ ಚೆನ್ನಾಗಿ ಬರುತ್ತೆ. ಅದನ್ನು ನಾನು 2 ಎಳೆ ದಾರದಲ್ಲೇ ತೋರಿಸ್ತಾ ಇರೋದು ನಿಮಗೆ. ಕೆಳಗಡೆ ಎಳ್ಕೋಬೇಕು, ಆದರೆ ತುಂಬ ಟೈಟಾಗಿ ಮಾಡ್ಕೊಳ್ಳೋಕೆ ಹೋಗಬೇಡಿ, ಕಷ್ಟ ಆಗುತ್ತೆ. ಇದನ್ನು ಈ ರೀತಿ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತೀನಿ. ತುಂಬ ಚೆನ್ನಾಗಿದೆ ಇದು ಡಿಸೈನ್ ಕೂಡ. ಯೂಸ್ಫುಲ್ ಸ್ಟಿಚ್ ಅಂತಲೇ ಹೇಳ್ಬೋದು. ಯಾಕಂದರೆ ಸ್ಟಿಚಸ್ ಎಲ್ಲ ಕಲಿಯುವಾಗ ಎಲ್ಲವನ್ನೂ ಕಲ್ತಿರ್ಬೇಕಲ್ವ ನೀವು. ಆಲ್ಮೋಸ್ಟ್ ಎಲ್ಲ ಗೊತ್ತಿದ್ರೆ ಒಳ್ಳೆಯದು ಅನ್ನೋ ಒಂದು ಉದ್ದೇಶದಿಂದನೇ ನಾನು ನಿಮಗೆ ಇದನ್ನು ಹೇಳ್ಕೊಟ್ಟಿದ್ದು. ನೋಡಿ, ಈ ಥರ ನಾವು ಈ ಒಂದು ಬುಲಿಯನ್ ನಾಟ್ ಸ್ಟಿಚ್ ಅನ್ನು ಆರಿ ಒಂದು ಎಂಬ್ರಾಯ್ಡ್ರಿಯಲ್ಲಿ ಹಾಕ್ಬೋದು ಅನ್ನೋದಕ್ಕೆ ಇಲ್ಲಿ ಹಾಕಿರೋ ಒಂದು ಸ್ಟಿಚ್ಚೇ ಎಕ್ಸಾಂಪಲ್. ಆಗಲೇ ನಾನು ಈ ಒಂದು ಬುಲಿಯನ್ ನಾಟನ್ನು 2 ಎಳೆ ದಾರದಲ್ಲಿ ಹೇಗೆ ಹಾಕೋದು ಅಂತ ತೋರಿಸಿದ್ದೆ. ಅದೇ ಒಂದು ಸ್ಟಿಚ್ಚನ್ನು ಇಲ್ಲಿ ನಾನು 3 ಎಳೆ ದಾರದಲ್ಲಿ ಹಾಕಿದ್ದೀನಿ. ಒಂದು ಎಕ್ಸಾಂಪಲ್ ಕೊಡೋದಕ್ಕೋಸ್ಕರ ಈ ರೀತಿ ಇದಕ್ಕೆ ಔಟ್ಲೈನನ್ನು ಕೊಟ್ಟು ನಾನು ತೋರಿಸಿದ್ದೀನಿ. ಹಾಗೆ ಇವತ್ತು ನೀವು ಬಟರ್ಫ್ಲೈ ಸ್ಟಿಚ್ಚಲ್ಲಿರುವಂದು ಇನ್ನೊಂದು ವೇರಿಯೇಷನ್ ಅನ್ನು ಕಲ್ತಿದ್ದೀರಾ. ಅಂದರೆ ಇಲ್ಲಿ ಥ್ರೆಡ್ ಗ್ಯಾದರ್ ಮಾಡ್ತೀವಿ, ಇಲ್ಲಿ ಥ್ರೆಡ್ ಗ್ಯಾದರ್ ಮಾಡ್ದಿರ ಹಾಕಿರುವಂಥದ್ದು ಕ್ರಿಸ್ ಕ್ರಾಸ್ ಆಗಿ ಈ ಒಂದು ಡೈಮಂಡ್ ಶೇಪ್ ಮಧ್ಯದಲ್ಲಿ ಬೀಡ್ ಅಥವಾ ಕುಂದನನ್ನು ನೀವು ಹಾಕ್ಕೊಂಡು ಒಂದು ಬ್ಲೌಸ್ ಪ್ಯಾಟರ್ನಲ್ಲಿ ಹಾಕ್ಕೋಬಹುದು. ಹಾಗೆ ಇವತ್ತು ಈ ಒಂದು ಪ್ಯಾಟರ್ನ್ ಅನ್ನು ಕಲ್ತಿದ್ದೀರಲ್ವಾ. ನೆಕ್ಸ್ಟ್ ವಿಡಿಯೋಸಿಂದ ನಾನು ನಿಮಗೆ ಬೀಡ್ಸ್ ಇಂದ ಹೇಗೆ ಬ್ಲೌಸ್ ಡಿಸೈನ್ ಅಂದರೆ ಒಂದು ಸ್ಟಿಚಸ್ ಅನ್ನು ಹಾಕ್ಬೋದು ಅನ್ನೋದನ್ನ ಹೇಳ್ಕೊಡ್ತಿದ್ದೀನಿ. ಹಾಗಾಗಿ ಹೊಸಬ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಒತ್ತಿ. ಯಾಕಂದರೆ ನೆಕ್ಸ್ಟ್ ಬರ್ತಿರೋ ವಿಡಿಯೋಸ್ ಎಲ್ಲನೂ ಬೀಡ್ಸ್ ಇಂದ ಸ್ಟಾರ್ಟ್ ಆಗುತ್ತಲ್ವಾ, ಅದೆಲ್ಲ ಮಿಸ್ ಆಗಬಾರ್ದು ನೀವು. ಹಾಗಾಗಿ ಎಲ್ಲ ಸ್ಟಿಚಸ್ ಅನ್ನ ಕಲ್ತ್ರೆ ನಿಮ್ಮ ಬ್ಲೌಸ್ ಡಿಸೈನ್ ಅನ್ನ ಚೆನ್ನಾಗಿ ಮಾಡಿಕೊಂಡು ಆ ಒಂದು ಪ್ರಾಜೆಕ್ಟ್ಸ್ ನ ಕಂಪ್ಲೀಟ್ ಮಾಡಬಹುದು ಅಂತ ಒಂದು ಉದ್ದೇಶದಿಂದ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್.